ಹ್ಯಾಪಿ ಹೋಲಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಭಾನುವಾರ ಸ್ನೇಹಿತರೆ. ಸಾನು ಮತ್ತು ರಾಜೇಶ್ ಬಾತ್ರೂಮಲ್ಲಿದ್ದಾರೆ. ಬಾತ್ರೂಮಲ್ಲಿ ಏನು ಸರ್ಕಸ್ ಮಾಡ್ತಿದ್ದಾರೆ ಗೊತ್ತಾ ಪಾಪ. ಸಾನುಗೆ ಬಲೂನ್ಸಲ್ಲಿ ನೀರು ತುಂಬಿಟ್ಟು ವಾಟರ್ ಬಲೂನ್ಸ್ ಆಡೋದಕ್ಕೆ ತುಂಬ ಇಷ್ಟ. ಅದು ತುಂಬ್ಸೋಕ್ಕೆ ನಮಗೆ ಅದೇನು ಟೆಕ್ನಿಕೋ ಗೊತ್ತಿಲ್ಲ. ಅದಕ್ಕೆ ರಾಜೇಶ್ ಈ ಫ್ಲಶ್ ಇರುತ್ತಲ್ಲ, ಅದನ್ನಲ್ಲಿ ತೆಗೆದ್ಬಿಟ್ಟು ಅದ್ರಲ್ಲಿ ಫೋರ್ಸಾಗಿ ನೀರು ಬರುತ್ತಲ್ಲ, ಅದರಲ್ಲಿ ತುಂಬುತ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆಯಿಂದನೂ ತುಂಬ್ತಾನೆ ಇದ್ದಾರೆ. ತುಂಬ ಟೈಮ್ ಹಿಡಿಸುತ್ತೆ ಇದು. ಸ್ವಲ್ಪನೇ ತುಂಬಬೇಕು, ಗಂಟಾಕಬೇಕು. ಸೊ ಇವತ್ತು ಯಾಕೆ ತುಂಬಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಗತ್ತೆ. ಬನ್ನಿ ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಲ್ಲೂ ಲೇ ಡ್ರೆಸ್ ಎಲ್ಲ ಮಾಡ್ಕೋತಿದ್ಯಲ್ಲೇ, ಆದರೆ ಕೆಳಗಡೆ ಹಿಂದಗಡೆನೂ ಮಾಡ್ಕೋತಿದ್ಯಲ್ಲ, ಯಾಕೆ ಮಾಡು. ಕೆಳಗಡೆ ಬೀಳಿಸ್ಕೊಬೇಡ. ಅಯ್ಯೋ ಸಾನು, ಕೂದಲು ನೋಡು ಕಲರ್ ಕಲರ್. ಅಯ್ಯ, ವಾಶ್ ಮಾಡ್ಕೊ ಆಯಿತಾ ಈಗಲೇ. ಸೊ ಇದು ಸ್ನೇಹಿತರೆ ನೆನ್ನೆ ರಾಜೇಶ್ ಮತ್ತು ಸಾನು ಸೇರಿ ಮಾಡಿರುವಂಥ ಸ್ಟಾಲ್. ಈ ಸ್ಟಾಲ್ ಮಾಡಿರೋದು ಸೈಕಲ್ ಬಂದಿತ್ತಲ್ವ ಸಾನುಗೆ, ಅದರ ಬಾಕ್ಸ್ ಇತ್ತಲ್ಲ, ಅದನ್ನು ಕಟ್ ಮಾಡಿ ಎಲ್ಲ ಐಡಿಯಾ ಸಾನುದೇನೆ. ಸಾನು ಹೇಳ್ತಾ ಇದ್ಲು ಹಿಂಗೆ ಮಾಡಿ ಡಡ ಅಂತ. ರಾಜೇಶ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಇದು ಸಾನು ಅವರ ಒಂದು ಬಿಸ್ನೆಸ್ ಇನಿಸಿಯೇಷನ್. ಸೊ ಏನು ಬಿಸ್ನೆಸ್ ಮಾಡ್ತಾರೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಗ್ಲಾಸಸ್ ಇಡೋದಕ್ಕೆ ಜಾಗ ಮಾಡಿರೋದು ಸಾನು. ತುಂಬ ಗಟ್ಟಿಮುಟ್ಟಿಯಾಗಿ ಮಾಡಿದ್ದಾರೆ ನೋಡಿ. ಹಿಂದೆ ಮುಂದೆ ಎಲ್ಲ ಕಡೆನೂ ಕವರ್ ಮಾಡಿದ್ದಾರೆ. ಇದಕ್ಕೆ ಸಾನು ಕಲರ್ ಮಾಡಿದ್ದಾಳೆ. ಸಾನು ಹೋಲ್ ಐಡಿಯಾ ಏನು ಮಾಡ್ತಾಳೆ, ಯಾಕೆ ಮಾಡ್ತಾ ಇದ್ದಾಳೆ ಗೊತ್ತಾಗುತ್ತೆ. ಕೌಂಟ್ ಮಾಡಿಲ್ಲ, ಇರಲಿ. ಓಕೆ, ಇಟ್ಸ್ ಓಕೆ. ಶೇರ್ 4 ಇಲ್ಲ 5 ಶೇರ್ ಮಾಡ್ಕೊಳ್ಳಿ, ಓಕೆನಾ ಪಾಪ? ಹೋಯ್ತು ಒಂದು ಹೋಗಿಲ್ಲ. ಮತ್ತೆ ಯಾಕೆ ಅಲ್ಲಿ ನೀರಿದೆ? ಅದು ಹೋಲ್ ಆಗಿತ್ತಲ್ಲ ಒಂದು ಆರೆಂಜ್. ಓಕೆ ಡನ್. ಓಕೆ, ಆಯಿಲ್ ಹಚ್ಕೊಂಡ ಮುಖಕ್ಕೆ. ಹಾಂ ಓಕೆ, ಚಲೋ. ಬೇಬಿ ಕಲರ್ಸ್ ಎಲ್ಲ ತೊಗೊಂಡ್ಯಾ? ಮನೇಲಿ ಮಾಡಿದ್ದಾ? ಓಕೆ. ಎವ್ರಿ ಇಯರ್ ನಾವು ಮನೇಲಿ ಮಾಡಿದ್ದೆ ಅಲ್ವಾ ಹಾಕೋದು. ಚಲೋ ನೋಡಿ. ಬಲೂನು ಯಾರೂ ಮುಖಕ್ಕೆ ಹೊಡಿಬಾರ್ದು, ಬಾಡಿಗೆ ಹೊಡಿಬೇಕು, ಓಕೆನಾ? ನೀರು ಅಷ್ಟೇ, ಮುಖಕ್ಕೆ ಯಾರೂ ಹಾಕ್ಬಾರ್ದು, ಕಣ್ಣತ್ರ ಯಾರೂ ಹಾಕ್ಬಾರ್ದು. ಕೇರ್ಫುಲ್ಲಾಗಿ ಆಡಿ, ಬಾಡಿಗೆ ಮಾತ್ರ, ಇಲ್ಲಿಗೆ ಮಾತ್ರ, ಓಕೆನಾ? ನಿಮಗೆ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಬಾಡಿಗೆ ಬೀಳಬೇಕು ಬರೀ. ನೀವು ಹತ್ರನೇ ನಿಲ್ಲಿ, ಏಟಾಗಲ್ಲ. ಹತ್ರನೇ ನಿಲ್ಲಿ, ಏಟಾಗಲ್ಲ. ಓಡ್ಬಿಡಿ ಹತ್ರ. ಹಾಂ, ಅಯ್ಯೋ ಕೇಳ. ಐಸಾ 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 ಐಸಾ. ಹತ್ರ ಓಡಬಾರ್ದು, ಹತ್ರನೇ ಇರಿ, ಏನಾಗಲ್ಲ. ಅಯ್ಯೋ ಪಾಪ. ಹಾಂ, ಹಂಗೆ ಹೊಡಿಬೇಕು. ಅಯ್ಯೋ ಅಯ್ಯೋ, ಕರೆಕ್ಟಾಗಿ ಒಬ್ರಿಗೂ ಸೋನಿ. ತಡೆ, ಬಾಡಿ ಹೊಡಿಯಪ್ಪ. ಹಾಂ ಐಸ. ಹ್ಞೂ ಹಾಕಿ ಹಾಕಿ, ಇಲ್ಲಿ ಈ ಥರ ಸೆಂಟ್ರಲ್ಲಿ ಇಲ್ಲಿ. ಐಸ. ಓಕೆ. ಅಯ್ಯೋ
ಇದಕ್ಕೆ. ಹೇಗಿತ್ತು ಪುಟ್ಟ? ಭೂತ. ಫನ್ ಬಂತಾ? ಹಾಂ ವೆರಿ ಫನ್. ಓಕೆ ಅಯ್ಯೋ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಚಲೋ ಸಾಕು. ಭೂತ. ಭೂತ ಕ್ಲೀನಾಗಿ ಸ್ನಾನ ಮಾಡಿದೆ ನೋಡ್ರಿ. ಭೂತ. ಸಾಕು ಸಾಕು. ಇಲ್ಲಿ ನೋಡಿ, ಇಲ್ಲಿ ಸಾನು ಲೆಮನೇಡ್ ಸ್ಟ್ಯಾಂಡ್ ಮಾಡಿದ್ಲು, ಈಗ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ. ನೋಡೋಣ ಯಾರ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂಗೆ ಮೊದಲು ಸುತ್ತಬೇಕು. ಓಕೆ, ಲೆಮನ್ ಸ್ಕ್ವೀಸ್ ಮಾಡ್ತಾ. ಹಾಂ, ಕೊಡಿಲಿ ಕೊಡಿಲಿ. ಎಲ್ಲ ಹ್ಯಾಂಡ್ ವಾಶ್ ಮಾಡಿದ್ದೀರ ತಾನೇ? ಹಾಂ ಹಾಂ ಓಕೆ. ಸೊ ಸಾನುವಿನ ಹೊಸ ಬಿಸ್ನೆಸ್ ಬಂದು ಲೆಮನೇಡ್ ಮಾಡೋದು. ಲೆಮನೇಡ್ ಅಂದರೆ ಲೆಮನ್ ಜ್ಯೂಸು, ಬಟರ್ ಮಿಲ್ಕ್ ಮಾಡೋದು, ಏನೇನಾದರೂ ಜ್ಯೂಸ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದು ಒಂದು ಬಿಸ್ನೆಸ್ ಥರನೇ ಮಾಡ್ತಾರೆ, ಬಟ್ ಈ ಸಾನುಗೆ ಈ ಐಡಿಯಾ ಹೇಗೆ ಬಂತು ಅಂತ ನನಗೆ ಗೊತ್ತಾಗಿಲ್ಲ. ಅವಳು ಒಂದು ಸ್ಟಾಲ್ ಥರ ಮಾಡಿಕೊಂಡು ಇದೆಲ್ಲ ಕೂಡ ಮಾಡ್ತಾ ಇದ್ದಾಳೆ. ಸಂಡೇ ಮಕ್ಳಿಗೆ ಆಟ ಆಡ್ಸೋದು ಇಲ್ಲ ಬ್ಯುಸಿ ಇಡೋದು ಅಂತಂದ್ರೆ ಕಷ್ಟ. ಮಕ್ಳುಗಳಿಗೆ ಬ್ಯುಸಿ ಇಡೋದಂದರೆ ಭಯಂಕರ ಕಷ್ಟ. ಇವತ್ತು ಇದು ನಾಳೆ ಇನ್ನೊಂದು ಆಟ ಆಡಬೇಕು. ನೋಡೋಣ ಯಾರ್ದು ಯಾವ ಜ್ಯೂಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಓಕೆನಾ? ಇರಲಿ ಇರಲಿ ಇರಲಿ. ಓಕೆ ಓಕೆ. Uncle second. You know. ಡ್ಯಾಡಿ ಪುಟ. It is tasting. Oh my God! I'm. Wait. Like it or no? ಐ ಆಮ್ ಡ್ಯಾಮ್ ಶೋರ್. ಓಕೆ, ಆಂಟಿ ಏನಾದರೂ ಟೇಸ್ಟ್ ಮಾಡಿದ್ರೆ ನಿಂದನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಿಂದ್ರಲ್ಲಿ ಜಾಸ್ತಿ ಶುಗರ್ ಇದೆ, ನಿಂದ್ರಲ್ಲಿ ಶುಗರೇ ಇಲ್ಲ, ಫುಲ್ ಕಡಿಮೆ ಇದೆ. ನಿಂದ್ರಲ್ಲಿ ಕರೆಕ್ಟ್ ಆಗಿದೆ. ಇದು ನೀನು ಮಾಡಿರೋ ಟೇಸ್ಟ್ ಡಾಡಾಗಿ ಇಷ್ಟ ಆಗುತ್ತೆ. ಓಕೆ, ಕುಡೀರಿ. ಈಗ ಯಾರು ಚೆಲ್ಲಬಾರ್ದು, ಕೂತ್ಕೊಂಡು ಕುಡೀರಿ. ಓ, ಕೊಡ ತನಕ ಬಿಡ್ಲಿಲ್ಲ ಅವರು. ಈಗ ಇಟ್ಬಿಟ್ಟು ಹೋಗಿ ಆ ಕಡೆ. ಸ್ಪೂನ್ ತಗೊಂಡಿದ್ದೀಯಾ? ನೋ ಲೆಮನ್. ಸ್ಪೂನ್ ಕುಡಿಬೇಕಾ? ಇನ್ನೇನು ಕುಡಿತೀಯಾ? ನಾವು ಕುಡಿಯೋದು. ಹೋ, ನಾವು ಕಲ್ಸ್ಕೊಂಡು ಕುಡಿದ್ವಿ. ಗೊತ್ತಾಗುತ್ತೆ. ಅಮ್ಮ ನಂದಂತೂ ಇಷ್ಟ. ಮೂರೂ ಚೆನ್ನಾಗಿದೆ. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ಇದ್ರಲ್ಲಿ ಸಕ್ಕರೆ ಕಡಿಮೆ ಇದೆ, ಇದಕ್ಕಿಂತ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇದೆ, ಇದ್ರಲ್ಲಿ ಕರೆಕ್ಟ್ ಆಗಿದೆ. This is mine, auntie. This is mine. ಅಪ್ಪ ಹೇಳಿದ್ರು ನಂದು ಸರಿಯಾಗಿದೆ ಅಂತ. ನಿಮ್ಮ ಅಪ್ಪನ ಸರಿಯಾಗಿದೆ, ನನಗೆ ಜಾಸ್ತಿ ಅಲ್ವಾ? ನಾನು ಹೇಳಿಲ್ವ ಸನು ಮಮ್ಮಗೆ ಹಾರಿಕಾದ ಇಷ್ಟ ಆಗುತ್ತೆ ಅಂತ. ಆಂಟಿ ನನಗೆ ಗೊತ್ತಾಗಿಲ್ಲ, ನನಗೆ ಟೇಸ್ಟ್ ಸಿಕ್ಕಿಲ್ಲ. ಸಕ್ಕರೆ ಮಾಡಿದ್ರು ಅದಕ್ಕೆ ಇನ್ನು 4 ಸ್ಪೂನ್ ಹಾಕ್ಬಿಟ್ಟೆ. ಅವಳಿಗೆ ಗೊತ್ತಾಗ್ಲಿಲ್ವಂತೆ. ನಾನು ಕರೆಕ್ಟಾಗಿ ಹೇಳ್ದೆ ತಾನೆ, ಮಮ್ಮಗೆ ಹಾರಿಕಾದ ಇಷ್ಟ ಆಗುತ್ತೆ, ನನಗೆ ಸಾನದ್ ಇಷ್ಟ ಆಗುತ್ತೆ ಅಂತ. ನಿಂದು ಶುಗರೇ ಇರಲಿಲ್ಲ, ಶುಗರ್ ಕಡಿಮೆ. ಅದಕ್ಕೆ ಅದು ಸಾಲ್ಟ್ ಹಾಕಿದಿಲ್ಲ ಒಂದು ಸ್ವಲ್ಪ. ಎಲ್ಲರೂ ಆಟ ಆಡೋದಕ್ಕೆ ಹೋದ್ರು ಸ್ನೇಹಿತರೆ ಕೆಳಗಡೆ. ನಾನು ಇವತ್ತು ಸ್ವಲ್ಪ ಊಟ ಮಾಡಿದ್ದು ಲೇಟು ನೋಡಿ. ಇವತ್ತು ಮೆಹಂದಿ ಹಚ್ಚಬೇಕಿತ್ತು, ಹಚ್ಚಲಿಲ್ಲ. ಬೇರೆ ಕೆಲಸಗಳು ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ವಾರಕ್ಕೊಂದ್ಸರಿ ಮೆಹಂದಿ ಹಚ್ಚಲೇಬೇಕು. ನನಗೆ ಕೇಳ್ತಾ ಇದ್ರಿ ಎಷ್ಟು ದಿನಕ್ಕೊಂದ್ಸರಿ ಮೆಹಂದಿ ಹಚ್ಚಬೇಕು ಅಂದ್ಬಿಟ್ಟು. ಮೆಹಂದಿ ಒಂದು ವಾರಕ್ಕೊಂದ್ಸರಿ ಹಚ್ಚಬೇಕು. ಯಾಕೆ ಅಂದರೆ ಹೇರ್ ಗ್ರೋತ್ ಆಗುತ್ತಲ್ವಾ. ಸೊ ಈ ರೂಟ್ ಎಲ್ಲನೂ ಕೂಡ ಮತ್ತೆ ಗ್ರೇ ಹೇರ್ ಇದ್ದರೆ ಗ್ರೇ ಕಲರೇ ಕಾಣೋದಕ್ಕೆ ಶುರು ಆಗುತ್ತೆ. ಇಂಡಿಗೋ ಪೌಡರ್ ನಾನು ವೀಕ್ಲಿ ಒನ್ಸ್ ಏನು ಹಚ್ಚೋದಿಲ್ಲ, 15 or 3 weeks ಒನ್ಸ್. ಫಂಕ್ಷನ್ಸ್ ಇದ್ದರೆ ಹೋಗೋದು ಒಂದು 2-3 ದಿನ ಅಂದ್ಬಿಟ್ಟು ಹಚ್ಕೊಂಡಿರ್ತೀನಿ. ಆ್ಯಂಡ್ ಎರಡೂ ಕೂಡ ಸೇಫು, ಯಾಕಂದರೆ ಇದ್ರಲ್ಲಿ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಬಟ್ ನೋಡಿ ತೊಗೊಳ್ಬೇಕು, ಕಲರ್ಗೋಸ್ಕರ ಏನಾದರೂ ಕೆಮಿಕಲ್ಸ್ ಆ್ಯಡ್ ಮಾಡಿದರೆ ಹೇಳೋದಕ್ಕಾಗೋದಿಲ್ಲ. ಬಟ್ ದೀಸ್ ಆರ್ ಜಸ್ಟ್ ಲೀಫ್ ಆ್ಯಂಡ್ ಫ್ಲವರ್ನ ಪೌಡರ್ಸು. ಸೊ ಸೇಫು, ಲೈಕ್ ನಾವು ಹೇರ್ ಕಲರ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಇದು ಸೇಫು.
ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ನಾನು ನಾಳೆ ಹಚ್ಕೊಳ್ಳೋಣ ಅಂತ ಇದ್ದೀನಿ. ನಾಳೆ ಹಚ್ಕೊಂಡು 2 ಅವರ್ ಬಿಟ್ಟು ಸ್ನಾನ ಮಾಡಿಬಿಡ್ಬೋದು. ಈಗ ನಾನು ಡಿ ಮಾರ್ಟಲ್ಲಿ ಏನೇನು ತೊಗೊಂಡೆ ಅಂತ ನಾನು ತೋರಿಸೋದಕ್ಕಾಗಿರಲಿಲ್ಲ ಅವತ್ತು. ಸೊ ಬನ್ನಿ ಹೇಳ್ತೀನಿ. ತುಂಬ ತೊಗೊಳ್ಬೇಕು ಅಂತಂದ ಇದ್ದು ಅಂದರೆ ಈ ಸರಿ ಏನೇನು ದಿನಸಿ ಸಾಮಾನು ಬೇಕು ನಮಗೆ ತಿಂಗಳಿಗೆ ಅದೆಲ್ಲನೂ ಕೂಡ ಅಲ್ಲೇ ತೊಗೊಳ್ಳೋಣ ಅಂತ. ನಾನು ಮೆಟ್ರೋಗೆ ಈ ಸರಿ ಹೋಗಿರಲಿಲ್ಲ, ವೌಚರ್ ಮುಗ್ದಿತ್ತು. ಅದಕ್ಕೆ ನಾನು ಅಂದಿದ್ದೆ ಬೇಡ ವೌಚರ್ ತೊಗೊಳೋದು ಬೇಡ, ಈ ಸರಿ ಡಿ ಮಾರ್ಟ್ ಹೋಗೋಣ, ಅಲ್ಲಿದು ಒಂದು ಸಾರಿ ಪ್ರೈಸ್ ಕಂಪ್ಯಾರಿಸನ್ಗೆ ನಮಗೆ ಸರಿ ಹೋಗುತ್ತೆ. ಈ ಸರಿ ಎಲ್ಲ ಅಲ್ಲೇ ತೊಗೊಂಡ್ಬೇಡ, ನೆಕ್ಸ್ಟ್ ಬೇಕಿದ್ರೆ ಹೋಗೋಣ ಮೆಟ್ರೋಗೆ ಅಂಥೇಳಿ. ಬಟ್ ಈ ಡಿ ಮಾರ್ಟು ಎಷ್ಟು ಚಿಕ್ಕದಿತ್ತು ಅಂದರೆ ನನಗೆ ಎಲ್ಲೆಲ್ಲಿ ಏನೇನಿದೆ ಅಂದ್ಕೊಂಡು ನಿಂತ್ಕೊಂಡು ನೋಡೋದಕ್ಕೂ ಆಗಲಿಲ್ಲ. ಎಲ್ಲ ಕಡೆನೂ ಜನ ಇದ್ದರು. ಏನು ಆಫರ್ ಪ್ರೈಸ್ ಇದೆ, ಪ್ರೈಸ್ ಏನಿದೆ, ಎಲ್ಲಿ ಏನು ಸಾಮಾನು ಇಟ್ಟಿದ್ದಾರೆ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಒಂದು ಕಡೆ ಹೋದಾಗ ಅಲ್ಲಿ ಏನು ಕಾಣಿಸ್ತಿತ್ತೋ ಅದನ್ನು ತೊಗೊಂಡೆ. ಪಕ್ಕದ ಸೆಕ್ಷನಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದರೆ ನಾನು ಹೋಗೋಕ್ಕೂ ಹೋಗಲಿಲ್ಲ, ಸುಮ್ಮನೆ ಯಾಕೆ ಅವ್ರ ಮಧ್ಯ ಹೋಗೋದು ಅಂಥೇಳಿ. ಸೊ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ತೊಗೊಂಡಿರೋದು ಏನು ಅಂದ್ಬಿಟ್ಟು ವಿತ್ ಪ್ರೈಸ್ ಹೇಳ್ತೀನಿ ನಿಮಗೆ, ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ ಡಿ ಮಾರ್ಟಲ್ಲಿ ಪ್ರೈಸಸ್ ಅಂಥೇಳಿ. ಇದು ಬಂದು ಟ್ಯಾಮರಿಂಡ್ ಹುಣಸೆ ಹಣ್ಣು, ಕೆ ಜಿಗೆ 140 ರೂಪಾಯಿ. ಅರ್ಧ ಕೆ ಜಿ ಬೇಸನ್ ತೊಗೊಂಡೆ, ಇದಕ್ಕೆ 39 ರೂಪಾಯಿ. ಪತಾಂಜಲಿ ಹನಿ 500 ಗ್ರಾಮ್ದು 140 ರುಪೀಸ್ ಆಯಿತು. ಬ್ಲ್ಯಾಕ್ ಪೆಪ್ಪರ್ 100 ಗ್ರಾಮ್ಗೆ 89 ರುಪೀಸು. ಗುಂಟೂರು ರೆಡ್ ಚಿಲ್ಲಿ 100 ಗ್ರಾಮ್ಗೆ 21 ರುಪೀಸು. ಇಲಾಯ್ಚಿ ಗ್ರೀನ್ 10 ಗ್ರಾಮ್ಸ್ಗೆ 14 ರುಪೀಸು. ಧನಿಯಾ ಹೋಲ್ ಧನಿಯಾ ತೊಗೊಂಡೆ, ಕೆ ಜಿಗೆ 185 ರೂಪಾಯಿ. ಬಿರಿಯಾನಿ ಎಲೆ ತೊಗೊಂಡೆ 50 ಗ್ರಾಮ್ಗೆ 14 ರೂಪಾಯಿ. ಗರಂ ಮಸಾಲ 100 ಗ್ರಾಮ್ಗೆ 32 ರುಪೀಸ್. ದಿಂಕ್ ಅಂದರೆ ಈ ಡ್ರೈ ಫ್ರೂಟ್ಗೆ ಉಂಡೆ ಮಾಡ್ತಾರೆ, ಈ ಬಾಣಂತಿರಿಗೆ ಕೊಡ್ತಾರೆ ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಬಿಟ್ಟು ಕೊಡ್ತಾರೆ, ಅದರಲ್ಲಿ ಹಾಕಿರ್ತಾರೆ. ಸಿಕ್ತು, ಮಾಡ್ತೀನೋ ಇಲ್ವೋ ಅದಕ್ಕೋಸ್ಕರನೇ ಬೇಕಿದ್ರೆ ಮಾಡೋಣ ಅಂಥೇಳಿ ತೊಗೊಂಡಿದ್ದೀನಿ. 100 ಗ್ರಾಮ್ಗೆ 25 ರುಪೀಸ್ ಆಗಿದೆ. ಒಂದ್ಸರಿ ಮಾಡಿದಾಗ ತೋರಿಸ್ತೀನಿ. ಅನಿಲ್ ಶಾವ್ಗೆ, ಸಣ್ಣ ಶಾವ್ಗೆ ಬರುತ್ತಲ್ಲ, 450 ಗ್ರಾಮ್ಸ್ದು 42 ರುಪೀಸು. ಇರೇಸರ್ ಸಾನು ಇದೊಂದೇ ಪಾಪ ತೊಗೊಂಡಿದ್ದವಳು, ಇದನ್ನು ಟಾಯ್ ಅಂತ ಅಂದ್ಕೊಂಡಂತೆ, ಆ್ಯಕ್ಚುಲಿ ಇದು ಇರೇಸರು 29 ರುಪೀಸ್ 3ಗೆ. ಅವಳ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ಆಂಟಿ ಚೆನ್ನಾಗಿದೆ, ಇದು ನನಗೆ, ಇದು ನಿನಗೆ ಅಂತ ಹೇಳೋದಕ್ಕೆ ಶುರು ಮಾಡಿದರು. ತುಪ್ಪ 500 ml ನಂದಿನಿದು 234. ಬಾದಾಮಿ ತೊಗೊಂಡೆ ಅರ್ಧ ಕೆ ಜಿ 310 ರೂಪಾಯಿ. ಹೇರ್ ಬೋ ಇದು ನಾನು ತೊಗೊಂಡೆ, ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ಟು. ಇದಕ್ಕೆ 29 ರೂಪಾಯಿ. ನನ್ನ ತಂಗಿ ಮಗಳಿಗೆ ಹೇರ್ ಬ್ಯಾಂಡ್ ತೊಗೊಂಡೆ, ಅದನ್ನು ನಾನು 39 ರೂಪಾಯಿ. ಹೇರ್ ಬ್ರಷ್ ತೊಗೊಂಡೆ ಒಂದು, ಇದಕ್ಕೆ 99 ರುಪೀಸು. ಹಾರ್ಲಿಕ್ಸ್ ಚಾಕ್ಲೇಟ್ ಫ್ಲೇವರ್ದು 500 ಗ್ರಾಮ್ 150 ರುಪೀಸ್ ರೀಫಿಲ್ಲು. ಇದೇನಿದು ಚಾಕೋಸ್ 150 ಗ್ರಾಮ್ಗೆ 60 ರುಪೀಸು. ಇದು 1 get 1 ಫ್ರೀ ಇತ್ತು. ಹಿಮಾಲಯ ಜೆಂಟಲ್ ಸಾನುಗೆ ಬೇಬಿ ಸೋಪ್ ತೊಗೊಂಡೆ 60 ರೂಪಾಯಿ. ಇದ್ರ ಮೇಲೆ 75 ರುಪೀಸ್ ಇದೆ, 60 ರುಪೀಸ್ ಇದು. ಆಮೇಲೆ ಈಗ ಸಮ್ಮರ್ ಶುರು ಆಗಿದೆ, ಸಾನು ಅವ್ರು ನಮಗೆ ಐಸ್ ಕ್ರೀಮ್ ಅಂತ ಇದ್ರು, ಅದಕ್ಕೆ ಮನೇಲೇ ಮಾಡೋಣ ಅಂತ ಹೇಳಿ ಇದನ್ನು ತೊಗೊಂಡೆ. ಇದು ಬಂದು ಜಸ್ಟ್ ಜ್ಯೂಸ್ ಅಥವಾ ಕುಲ್ಫಿ ಏನಾದರೂ ಹಾಕ್ಬಿಟ್ಟು ಮುಚ್ಚಿ ಇಟ್ಬಿಡೋದು ಅಷ್ಟೇ. ಸೊ ಇದನ್ನು ತೆಗೆದು ತಿನ್ನೋದು. ಇದು ಚೆನ್ನಾಗಿದೆ, ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಒಟ್ಟಿಗೆ ಇಡಬೇಕು, ಸ್ವಲ್ಪ ಜಾಗ ಕನ್ಸ್ಯೂಮ್ ಆಗುತ್ತೆ. ನಮ್ಮ ಫ್ರಿಜ್ ಸ್ವಲ್ಪ ಚಿಕ್ಕದು, ಹಾಗಾಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ಮು. ಇದಕ್ಕೆ 70 ರೂಪಾಯಿ. ನೆಕ್ಸ್ಟು ಇದು ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡೆ 10 ರೂಪಾಯಿ. ಕ್ಯಾಡ್ಬರೀಸ್ ಚಾಕ್ಲೇಟು 3 ತೊಗೊಂಡ್ವಿ. ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆ ತೊಗೊಂಡೆ, ಕೆ ಜಿಗೆ 36 ರೂಪಾಯಿ. ಇನ್ನು ಬಿರಿಯಾನಿ ಮಸಾಲೆ ತೊಗೊಂಡೆ ಈಸ್ಟ್ರೆಂದು 41 ರುಪೀಸ್. ಇಷ್ಟೇ ತೊಗೊಂಡಿದ್ದು. ಇನ್ನು ತುಂಬ ತೊಗೊಳೋದಿತ್ತು, ಅಲ್ಲಿ ತೊಗೊಳೋದಕ್ಕಾಗಲಿಲ್ಲ, ಇಲ್ಲೇ ಮನೆ ಹತ್ರ ತರಿಸ್ಬೇಕು. ಇಷ್ಟೇ ಸ್ನೇಹಿತರೆ ನಮ್ಮ ಡಿ ಮಾರ್ಟ್ ಶಾಪಿಂಗು. ಅಲ್ಲಿಂದ ಒಂದು ರೇಟ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿದೆ ಅಷ್ಟೇ. ಇನ್ನು ತುಂಬ ಡಿ ಮಾರ್ಟ್ಸ್ ಇದೆ, ತುಂಬ ದೊಡ್ಡದಾಗಿದೆ, ಅಲ್ಲಿಗೆ ಹೋಗಿ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಅವ್ರು ಹೇಳಿದರು. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಕೂಡ ಟ್ರೈ ಮಾಡೋಣ. ಸೊ ಇವತ್ತಿನ ನಮ್ಮ ದಿನ ಹೀಗಿತ್ತು ಸ್ನೇಹಿತರೆ. ಸಾನು ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಹೋಲಿ ಹಬ್ಬ ಅಂದರೆ ತುಂಬ ಇಷ್ಟ. ಅವಳು 2 years ಇದ್ಲು ಅಷ್ಟೇ, ಆವಾಗಲಿಂದ ಅವಳಿಗೆ ತುಂಬ ಇಷ್ಟ. ಆವಾಗಲಿಂದನೂ ಆಡ್ಕೊಂಡು ಬರ್ತಾ ಇದ್ದಾಳೆ, 1 year ಮಿಸ್ ಮಾಡಿಲ್ಲ. ಅವಳೊಬ್ಬಳೇ ಆದರೂ ಸರಿ, ನನ್ನ ಜೊತೆ ಆದರೂ ಸರಿ, ಅಥವಾ ಒಂದು ಫ್ರೆಂಡ್ ಸಿಕ್ಕಿದ್ರೂ ಪರವಾಗಿಲ್ಲ, ಅವಳ ಜೊತೆ ಕೂತ್ಕೊಂಡು ಆಟ ಆಡ್ಬಿಡ್ತಾಳೆ. ಸೊ ತುಂಬ ಎಂಜಾಯ್ ಮಾಡಿದ್ರು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.